ಇವತ್ತು ನಾವು 5ನೇ ತರಗತಿಯ ಸಿರಿಗನ್ನಡ ಭಾಗ 2ರ ಪಂಜರಶಾಲೆ ಎನ್ನುವಂಥ ನಾಟಕದ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇವತ್ತು ನಾವು ನಾಟಕ ಅಂದರೆ ಏನು, ಗದ್ಯ, ಪದ್ಯ, ಕಾದಂಬರಿ ಹೀಗೆ ಕಥೆಗಳನ್ನು ಒಳಗೊಂಡಿರುತ್ತದೆ. ಆದರೆ ನಾಟಕ ಅಂತಂದರೆ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೆ. ನಾವು ದೃಶ್ರವಣ ಒಂದು ಮಾಧ್ಯಮ ಎಂಬುದನ್ನಾಗಿ ನಾವು ಕರೆಯುತ್ತೇವೆ. ಅಂದರೆ ನಮಗೆ ನಾಟಕ ಅಂತಂದರೆ ನಾವು ಕಣ್ಣಿನಿಂದ ನೋಡುತ್ತೇವೆ ಮತ್ತು ಕಿವಿಯಿಂದ ಕೇಳಿಸಿಕೊಳ್ಳುತ್ತೇವೆ. ಏನಾಗುತ್ತೆ, ನಮಗೆ ಯಾವುದೇ ಒಂದು ದೃಶ್ಯವನ್ನು ನಾವು ಕಣ್ಣು ಮತ್ತು ಕಿವಿಯಿಂದ ಕೇಳಿಸಿಕೊಂಡಾಗ ಅವಾಗ ಏನಾಗುತ್ತೆ, ಅದು ಬೇಗ ಅರ್ಥವಾಗುತ್ತದೆ. ಹೀಗೆ ನಾವು ನಾಟಕ ಬೇಗವಾಗಿ ಆಕರ್ಷಿಸುತ್ತದೆ ನಮ್ಮನ್ನು. ಹೀಗೆ ನಾವು ಈ ಒಂದು ಪಂಜರ ಶಾಲೆಯಲ್ಲಿ ಬರುವಂಥ ಮುಖ್ಯ ಪಾತ್ರಗಳು ಯಾವ್ಯಾವು ಅಂತಂದರೆ, ರಾಜ ಆಗಿರ್ಬೋದು, ರಕ್ಷಕರಾಗಿರ್ಬೋದು, ಒಂದು ಗಿಳಿಮರಿ ಆಗಿರ್ಬೋದು, ಆ ರಾಜನಿಗೆ ಒಬ್ಬ ಅಳಿಯ ಇರುವುದನ್ನು ನಾವು ಈ ಕತೆ ಒಂದು ಪಂಜರ ಶಾಲೆಯ ಒಂದು ನಾಟಕದಲ್ಲಿ ಈ ಎಲ್ಲ ಪಾತ್ರಗಳನ್ನು ಒಳಗೊಂಡಿರುವುದನ್ನು ನಾವು ಕಾಣುತ್ತೇವೆ. ಇವಾಗ ನಮಗೆ ಪಂಜರ ಶಾಲೆ ಅಂತಂದರೆ, ನಮಗೆ ಪಂಜರ ಅಂತಂದರೆ ಕೇಜ್, ಶಾಲೆ ಅಂತಂದರೆ ಸ್ಕೂಲು. ಇವಾಗ ನಮಗೆ ಪಂಜರ ಶಾಲೆ ಎನ್ನುವಂಥ ನಾಟಕದ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ಗಿಳಿಯನ್ನು ನಾವು ಒಂದು ಪಂಜರದೊಳಗೆ ಹಾಕಿ ಒಂದು ವಿದ್ಯಾಭ್ಯಾಸ ಕಲಿಸೋದಿರ್ಬೋದು, ಮತ್ತು ಆಮೇಲೆ ಅದಕ್ಕೆ ಶಿಕ್ಷಣ, ಸಂಸ್ಕೃತಿ ಕಲಿಸುವಂಥ ಆದೇಶವನ್ನು ಮಾಡುತ್ತಾರೆ. ಯಾಕಂತಂದರೆ ಯಾರನ್ನಾಗಲಿ ನಾವು ಪಂಜರದೊಳಗಿತ್ತು ಒತ್ತಡದಿಂದ ಏನೇ ಅನ್ನು ಕಲಿಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಸ್ವಚ್ಛಂದವಾಗಿ ಅದು ಇದ್ದಾಗ ಮಾತ್ರ ಅದು ಕಲಿಯಲು ಸಾಧ್ಯವಾಗುತ್ತದೆ. ಇವತ್ತು ನಾವು ಒಂದು ಪಂಜರ ಶಾಲೆ ಒಂದು ನಾಟಕದ ಬಗ್ಗೆ ನಾವು ಈ ತರಗತಿಯಲ್ಲಿ ನಾಟಕದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಂದು ನಾಟಕದ ಪ್ರವೇಶ ಬಗ್ಗೆ ನೋಡೋಣ. ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬಂಥ ರಾಜಾಜ್ಞೆಯ ಶೌರ್ಯ ಮತ್ತು ಸ್ವಚ್ಛಂದವಾಗಿ ಬದುಕಿದಂಥ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕಾಡಿನಲ್ಲಿ ಸಿಕ್ಕಂಥ ಗಿಳಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ, ಸಂಸ್ಕೃತಿ ಕಲಿಸುವಂಥ ಆದೇಶ ಮಾಡುತ್ತಾನೆ. ಯಾರನ್ನೇ ಆಗಲಿ, ಯಾವುದೇ ಅನ್ನಾಗಲಿ ಪಂಜರದೊಳಗಿತ್ತು ಒತ್ತಡದಿಂದ ಏನನ್ನು ಕಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ನಾಟಕದ ಒಂದು ಆಶಯವಾಗಿದೆ. ವಸಂತ ವೈಭವ ಅಂತಂದರೆ, ಇವಾಗ ಒಂದು ಮಾವು ಚಿಗುರುವಂಥ ಒಂದು ಕಾಲವನ್ನು ನಾವು ವಸಂತ ಕಾಲ ಅಂತ ಕರಿತೀವಿ. ರಾಜೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ, ಆನಂತರ ಗಿಳಿ ವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದಂಥ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಅಂತಂದರೆ ಕಾಡಿನಲ್ಲಿ ಏನು ಮಾಡುತ್ತೆ, ಗಿಳಿ ಒಂದು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಅದೇನು ಮಾಡುತ್ತೆ, ಹುಚ್ಚೆದ್ದು ಕೂಗಿತು ಗಿಳಿಮರಿ ಆ ಹಣ್ಣನ್ನು ತಿನ್ನಲು. ಗಿಳಿಮರಿ ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ ಅಂತ ಏನು ಮಾಡುತ್ತೆ, ಆ ಗಿಳಿಮರಿ ಎಲ್ಲ ಒಂದು ಗಿಳಿಯ ಸಮೂಹವನ್ನು ಏನು ಮಾಡುತ್ತೆ, ಕರೆಯುತ್ತೆ. ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ. ಒಂದು ಸಿಹಿಯ ಮಧುಫಲ ಅಂತಂದರೆ ಒಂದು ಸಿಹಿಯಾದ ಹಣ್ಣನ್ನು ನಾವು ಮಧುಫಲ ಅಂತ ಕರಿತೀವಿ. ಅಲ್ಲಿಯವರೆಗೆ ನಿದ್ರೆ ಮಾಡುತ್ತಿದ್ದಂಥ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರೋರು. ಅಂತಂದರೆ ಆ ಒಂದು ಗಿಳಿಮರಿ ಕೂಗಿದ ಒಂದು ಸೌಂಡಿಗೆ ಏನಾಗುತ್ತಂತೆ, ಅಲ್ಲಿ ನಿದ್ದೆ ಮಾಡುತ್ತಿದ್ದಂಥ ಒಂದು ಉದ್ಯಾನ ರಕ್ಷಕರು, ಕಾವಲುಗಾರರು ಏನು ಮಾಡಿದರು, ಕೂಗಿ ಎಚ್ಚೆತ್ತು ಓಡಿ ಬಂದರು. ರಕ್ಷಕರು ಹಿಡಿಯಿರಿ, ಬಡಿಯಿರಿ, ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ ಅಂತ ಏನು ಮಾಡ್ತಾರೆ, ಆ ರಕ್ಷಕರು ಓಡ್ಬಂದು ಹಿಡೀರಿ, ಬಡೀರಿ, ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ. ಗಿಳಿವಿಂಡು ಎದರಿ ಚೆಲ್ಲಾಪಿಲ್ಲಿ ಓಡತೊಡಗಿದವು. ರಕ್ಷಕರು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸುವರು.
ಅವರು ಏನು ಮಾಡಿದರು, ರಕ್ಷಕರು ಒಂದು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸುವರು. ಅಟ್ಟಿಸುವರು ಅಟ್ಟಿಸುವರು ರಕ್ಷಕ ಬಂದ. ಹಾಂ, ಸದೆ ಬಡಿಯಿರಿ, ಬಿಡಬೇಡಿ, ಒಂದು ಪಿಳ್ಳೆಯೂ ಹಾರಿ ಹೋಗದಿರಲಿ. ರಕ್ಷಕ ಏನು ಮಾಡ್ತಾನೆ, ಸದೆ ಬಡಿಯಿರಿ, ಬಿಡಬೇಡಿ, ಒಂದು ಪಿಳ್ಳೆಯೂ ಹಾರಿ ಹೋಗದಿರಲಿ ಅಂತ ಹೇಳ್ತಾನೆ. ರಕ್ಷಕ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವವು. ರಕ್ಷಕರು ಮೇಲುಸಿರು ಬಿಡುತ್ತಾ ಕೂತುಕೊಳ್ಳುವರು. ಮರಿಗಿಳಿಯೊಂದು ಮಾತ್ರ ಪರಿವೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ. ಆ ಒಂದು ಮರಿಗಿಳಿ ಏನು ಮಾಡ್ತು, ಅದಕ್ಕೆ ಒಂದು ಪರಿವೇ ಇಲ್ಲದೆ ಅದು ಹಣ್ಣು ತಿನ್ನುವುದರಲ್ಲಿ ಏನು ಮಾಡ್ತು, ಮಗ್ನವಾಗಿದೆ. ಗಿಳಿಮರಿ, ಅಣ್ಣ ತಮ್ಮ ಬನ್ನಿ ಬನ್ನಿ, ಟೇಮ್ ಟೇಮ್, ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ, ಟೇಮ್ ಟೇಮ್, ಎಲ್ಲ ಹಣ್ಣು ನಮ್ಮದೇ ನಮ್ಮದೇ, ಎಲ್ಲ ಹಣ್ಣು ಟೇಮ್ ಟೇಮ್ ಅಂತ ಏನು ಮಾಡುತ್ತೆ, ಆ ಗಿಳಿಮರಿ ಹೇಳುತ್ತೆ. ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವವು, ಹುಡುಕಲು ಪ್ರಾರಂಭಿಸುವರು. ರಕ್ಷಕ, ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕೋ ಹುಡುಕೋ ಹುಡುಕುವರು. ಗಿಳಿಮರಿ, ಟೇಮ್ ಟೇಮ್, ಬನ್ನಿ ಬನ್ನಿ ಅಂತ ಕರಿತಿತ್ತು ಆ ಗಿಳಿಮರಿ. ರಕ್ಷಕ, ಎರಡನೇ ರಕ್ಷಕ, ಅಕ್ಕೋ ತೋಟಗಳ ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ ರಕ್ಷಕರು ಗಿಳಿಯನ್ನು ಸುತ್ತುಗಟ್ಟುವರು. ರಕ್ಷಕ, ರಾಜನ ತೋಟ ಹಾಳು ಮಾಡ್ತೀ ಅಂದರೆ ರಕ್ಷಕ ಏನಂತಾನೆ, ಆ ಮರಿಗಿಳಿಯನ್ನು ನೀನು ರಾಜನ ತೋಟವನ್ನು ಹಾಳು ಮಾಡುತ್ತೀಯ ಅಂದ್ಬಿಟ್ಟು ಆ ಗಿಳಿಮರಿಯನ್ನು ಏನು ಮಾಡ್ತಾನೆ, ಹೇಳ್ತಾ ಇದ್ದಾನೆ. ರಕ್ಷಕ ಎರಡು ಅಂದರೆ ಮೊದಲನೇ ರಕ್ಷಕ ಮತ್ತು ಎರಡನೇ ರಕ್ಷಕ, ಇಲ್ಲಿ ಇಬ್ಬರು ರಕ್ಷಕರನ್ನು ನಾವು ನೋಡುತ್ತೇವೆ. ಅಲ್ಲಿ ಗಿಳಿಮರಿಯನ್ನು ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ರಕ್ಷಕ, ದೊರೆ ಅಂದರೆ ರಾಜ, ತೋಟದ ಹಣ್ಣು ತಿನ್ನಿ ಅಂದರೆ ತಿಂತಿ ಅಂತ ಕೇಳ್ತಾರೆ. ರಕ್ಷಕ, ನೀನು ರಾಜನ ತೋಟದ ಹಣ್ಣನ್ನು ತಿಂತೀಯಲ್ಲ ಅಂತ ಕೇಳ್ತಾರೆ. ರಕ್ಷಕ ಏನು ಮಾಡ್ತಾನೆ, ಮೊದಲನೇ ರಕ್ಷಕ, ಇವತ್ತು ನಿನಗೆ ಕೋಲು ಪೂಜೆ ಅಂತ ಹೇಳ್ತಾನೆ. ಆ ರಕ್ಷಕ ಗಿಳಿಮರಿಗೆ ಇವತ್ತು ನಿನಗೆ ಕೋಲು ಪೂಜೆ. ರಕ್ಷಕ ಎರಡನೇ ರಕ್ಷಕ ಏನು ಹೇಳ್ತಾನೆ, ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ಅವನು ಹೇಳ್ತಾನೆ ಎರಡನೇ ರಕ್ಷಕ, ಅದರ ಒಂದು ಗಿಳಿಮರಿಯ ರೆಕ್ಕೆ ಪುಕ್ಕವನ್ನು ಕಿತ್ತು ಬಿಡೋಣ ಅಂತ ಹೇಳ್ತಾರೆ. ರಕ್ಷಕ ಏನು ಮಾಡ್ತಾನೆ, ಮೊದಲನೇ ರಕ್ಷಕ, ಇಲ್ಲಿ ಯಾವ ರೀತಿ ಸಂಭಾಷಣೆ ನಡೆಯುತ್ತಿರುವುದನ್ನು ನಾವು ನೋಡ್ಬೋದು. ಮೂರ್ಖರ ಮೂರ್ಖ ಗಿಳಿಯಪ್ಪ, ಮೂರ್ಖರ ಮೂರ್ಖ ಗಿಳಿಯಪ್ಪ. ಎರಡನೇ ರಕ್ಷಕ, ಎಡ್ಡರ ಹೆಡ್ಡ ತುಡುಗಪ್ಪ, ಎಡ್ಡರ ಹೆಡ್ಡ ತುಡುಗಪ್ಪ. ರಕ್ಷಕ, ಮುಗೀತು ಇವತ್ತು ನಿನ್ನ ಕತೆ. ಏನು ಹೇಳ್ತಾನೆ ರಕ್ಷಕ ಗಿಳಿಗೆ ಹೇಳ್ತಾನೆ, ಇವತ್ತು ನಿನ್ನ ಕತೆ ಮುಗೀತು. ರಕ್ಷಕ, ತಿನ್ನೋದು ನಿಲ್ಲಿಸೋ ಗಿಳಿಪಿಳ್ಳೆ, ತಿನ್ನೋದು ನಿಲ್ಲೋ ಗಿಳಿಪಿಳ್ಳೆ ಅಂತ ಹೇಳ್ತಾನೆ. ಅಂದರೆ ಗಿಳಿಪಿಳ್ಳೆ ಅಂತಂದರೆ ಗಿಳಿಮರಿ. ರಕ್ಷಕ ಹೇಳ್ತಾನೆ, ಗೊತ್ತೇ ನಿನಗೆ ತೋಟ ಯಾರದ್ದು ಅಂತ ಕೇಳ್ತಾನೆ ಗಿಳಿಮರಿಗೆ. ರಕ್ಷಕ, ನಿಮ್ಮ ತಾತಂದೇ. ರಕ್ಷಕ, ನಿಮ್ಮಪ್ಪಂದೇ. ರಕ್ಷಕ, ನಮ್ಮ ರಾಜಂದು. ಯಾವ ರೀತಿ ಗಿಳಿಮರಿ ಮತ್ತು ಒಂದು ರಕ್ಷಕರ ಬಗ್ಗೆ ಯಾವ ರೀತಿ ಒಂದು ಸಂಭಾಷಣೆ ನಡೆಯುತ್ತಿರುವುದನ್ನು ನಾವು ಕಾಣ್ತೀವಿ. ರಕ್ಷಕ, ಈ ಮರ, ಈ ಗಿಡ, ಹೂ, ಹಣ್ಣು. ರಕ್ಷಕ ಎರಡನೇ ಹೇಳ್ತಾನೆ, ಎಲ್ಲ ನಮ್ಮ ರಾಜಂದು ಅಂತ ಅವ್ರೇನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ಎಲ್ಲ ರಾಜಂದು. ರಕ್ಷಕ, ಈ ಮರ, ಈ ಗಿಡ, ಹೂವು, ಹಣ್ಣು. ಮತ್ತು ಎರಡನೇ ರಕ್ಷಕ ಹೇಳ್ತಾನೆ, ಎಲ್ಲ ನಮ್ಮ ರಾಜಂದು. ರಕ್ಷಕ ಹೇಳ್ತಾನೆ, ಎಂಥ ರಾಜ ಗೊತ್ತೇ ನಿಂಗೆ, ರಾಜಾದಿರಾಜ ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ, ತನ್ನ ರಾಜನ ಬಗ್ಗೆ ಗಿಳಿಮರಿ ಹತ್ರ ವರ್ಣನೆ ಮಾಡ್ತಾನೆ. ರಕ್ಷಕ ಎರಡನೇ ರಕ್ಷಕ ಹೇಳ್ತಾನೆ, ಸಾವಿರ ಸೇನೆಯ ರಾಜ. ಅವನು ಏನು
ನಮ್ಮ ರಾಜ ಸಾವಿರ ಸಾವಿರ ಸೇನೆಯ ರಾಜ. ಗಿಳಿಮರಿ: ಬನ್ರೋ ಬನ್ರೋ, ನಮ್ಮದು ಹಣ್ಣು ಹಣ್ಣು, ತಿನ್ನುವವನದೇ ಹಣ್ಣಿನ ತೋಟ ಅಂತ ಗಿಳಿಮರಿ ಹೇಳುತ್ತೆ. ಬನ್ರೋ ಬನ್ರೋ, ನಮ್ಮದು ಹಣ್ಣು ಹಣ್ಣು, ತಿನ್ನುವವನದೇ ಹಣ್ಣಿನ ತೋಟ. ರಕ್ಷಕ ಹೇಳ್ತಾನೆ: ಏ ಮರಿಪಿಳ್ಳೆ, ರಾಜನ ಭಯ ಇಲ್ವೇನೋ ನಿಂಗೆ ಅಂತ ಏನು ಮಾಡ್ತಾನೆ, ಆ ರಕ್ಷಕ ಏನು ಮಾಡ್ತಾನೆ, ನಿನಗೆ ರಾಜನ ಒಂದು ಭಯ ನಿನಗೆ ಇಲ್ವೇನೋ ಮರಿಪಿಳ್ಳೆ ಅಂತ ಹೇಳ್ತಾನೆ. ಎರಡನೇ ರಕ್ಷಕ ಏನು ಹೇಳ್ತಾನೆ, ರಾಜಂದು ಹೋಗ್ಲಿ, ನಮ್ಮ ಭಯನೂ ಇಲ್ವೇನೋ ನಿನಗೆ ಅಂತ ಗಿಳಿಮರಿ ಹತ್ರ ಕೇಳ್ತಾನೆ. ರಕ್ಷಕ ಹೇಳ್ತಾನೆ, ಮೊದಲನೇ ರಕ್ಷಕ, ಹೋಗ್ಲಿ, ಈ ಕೋಲಿನ ಭಯನೂ ನಿನಗಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮತ್ತೆ ಏನು ಮಾಡುತ್ತೆ, ಎರಡನೇ ರಕ್ಷಕ ಹೇಳ್ತಾನೆ, ಇಳಿಯೋ ಬಲೆ ಹಾಕು. ಆ ಒಂದು ಮರಿಗಿಳಿಗೆ ರಕ್ಷಕ ಹೇಳ್ತಾನೆ, ಹಿಡಿಯೋ ಬಲೆ ಹಾಕೋ, ಅದನ್ನು ಬಂಧಿಸಬೇಕು ಅಂತೇಳ್ಬಿಟ್ಟು ಇವರಿಬ್ಬರು ಒಂದು ಮಾತಿನ ಮೂಲಕ ಆ ಗಿಳಿಮರಿಯನ್ನು ಮಾತನಾಡಿಸ್ತಾರೆ. ಬಲೆ ಬೀಸುವವರು ಗಿಳಿಮರಿ, ಬಲೆ ಒಳಗೆ ಸಿಕ್ಕಿ ಬೀಳುವುದು. ನೇಪಥ್ಯದಲ್ಲಿ ವಂದಿ ಮಾಗದರ ಧ್ವನಿ. ಕ್ರಮೇಣ ಅವರು ರಂಗವನ್ನು ಪ್ರವೇಶಿಸುವರು. ಅವರು ಏನು ಮಾಡ್ತಾರೆ, ಅವರು ಒಂದು ರಂಗವನ್ನು ಪ್ರವೇಶಿಸುವರು. ಯಾವ ರೀತಿ ಆ ಒಂದು ಗಿಳಿಮರಿಯನ್ನು ಇಬ್ಬರು ಒಂದು ಸೇವಕರು ಯಾವ ರೀತಿ ಒಂದು ಸಂಭಾಷಣೆಯ ಮೂಲಕ ಇಲ್ಲಿ ಯಾವ ರೀತಿ ಸಂಭಾಷಣೆ ನಡೆಯುತ್ತಿರುವುದನ್ನು ನಾವು ಈ ತರಗತಿಯಲ್ಲಿ ತಿಳಿದಿದ್ದೇವೆ. ಆ ಒಂದು ಉಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು.